ನಾನ್ ಚೆನ್ನಾಗ್ ಬೈಕ್ ಓಡಿಸ್ತೀನಿ ನೋಡಿ. ಬೈಕ್ ಅಲ್ಲ ಇದು, ಸ್ಕೂಟಿ ಅಲ್ವಾ? ಮೇಡಮ್ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಯ್ತವ್ರು ನಮ್ಗ ದಸರಾ ಕೇಕ್ ಶೋ 2025 ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಭಿಯಾನೋ ಬ್ಲಾಗ್ಸ್. ನಾವು ತುಂಬಾ ದಿನ ಆದ್ಮೇಲೆ ಇವತ್ತು ಬ್ಲಾಗ್ ಮಾಡ್ತಿದೀವಿ. ಎಲ್ರು ಕೇಳ್ತಾ ಇದ್ರಿ ಏನಕ್ಕೆ ಬ್ಲಾಗ್ ಮಾಡ್ತಿಲ್ಲ, ಏನಕ್ಕೆ ಸ್ಟಾಪ್ ಮಾಡಿದ್ದೀರಾ ಅಂತ. ಸೊ ಇವ್ಳಿಗೂ ಸ್ವಲ್ಪ ಎಕ್ಸಾಮ್ ಇತ್ತು, ನನಗೂ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಸೊ ಇವತ್ ಮಾಡೋಣ. ದಸರಾ ಟೈಮು ಮೈಸೂರು ಸುತ್ತಾರ ನಾವು ಹೋಗಿ. ಮತ್ ದಸರಾ ಟೈಮಲ್ಲಿ ನಮ್ಮ ಮೈಸೂರು ನೋಡೋಕೇನೆ ಚಂದ. ನಿಮ್ಗೂ ತೋರಿಸ್ತೀವಿ ಬನ್ನಿ ಹೇಗಿರುತ್ತೆ ಅಂತ. ರೈಟ್ ಅಂಡ್ ವಾಚ್. ಇವತ್ತಿನ ಬ್ಲಾಗ್ ತುಂಬಾ ಸಖತ್ತಾಗಿರುತ್ತೆ. ಅಪ್ಪಣಿಯವರು ಎಂಟಿಗೆ ಸಹಾಯ ಮಾಡ್ತವ್ರೆ, ಲೇಸ್ ಕಟ್ತವ್ರೆ. ಏನ್ ಮಾಡೋದು, ಕಟ್ಕೊಂಡ್ ಮೇಲೆ ಅನ್ಭವಿಸ್ಬೇಕಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನ ಮುಖ ನಡಿ. ನನ್ನ ಗಮನ ಎಲ್ಲ ಮುಂದೆ ಗಾಡಿ ಓಡಿಸೋದಿರುತ್ತೆ ಅಪ್ಪ. ಬಿಕಾಸ್ ಅವತ್ತು ನಿನ್ನೆ ಕ್ಯಾಮ್ರಾ ನೋಡ್ತಾ ಎಣ್ಣ ತಗೊಂಡೋಗ್ಬಿಟ್ಟಿದೆ, ಅದಕ್ಕೆ ಭಯ ಇಷ್ಟಕ್ಕೆ. ಗಾಯ್ಸ್, ನಾನ್ ಚೆನ್ನಾಗ್ ಬೈಕ್ ಓಡಿಸ್ತೀನಿ ನೋಡಿ. ಬೈಕ್ ಅಲ್ಲ ಇದು, ಸ್ಕೂಟಿ ಅಲ್ವಾ? ಮೇಡಮ್ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಯ್ತವ್ರು ನಮ್ಗ. ನಾನೇ ಇವತ್ತು ನಿಮ್ನ ಸಿಟಿ ಸುತ್ತಿಸೋದು, ಫುಲ್ಲು ಮೈಸೂರು ಸುತ್ತೋದು. ಸಿಟಿ ಬರೋವರೆಗೂ ಅಷ್ಟೇ, ಅಲ್ಲಿಂದ ನಾನೇ ಅಂದ್ರೆ ಪರ್ಫೆಕ್ಟ್ ಆಗಿ ಇನ್ನೂ ಓಡ್ಸೋದ್ ಕಲ್ತಿಲ್ವಲ್ಲ, ಅದಕ್ಕೆ. ಗೈಸ್, ಸಿಟಿ ಬಂದ್ವಿ ಇವಾಗ. ಇಲ್ಲಿ ಕೇಕ್ ಶೋ ಮತ್ತೆ ಆಹಾರ ಮಾಡೋದ್ ಹತ್ರ ಬಂದ್ವಿ. ಫಸ್ಟ್ ನಾವು ಕೇಕ್ ಶೋಗ್ ಹೋಗ್ತೀವಿ, ಆಮೇಲೆ ಏನು ಫ್ಲವರ್ ಶೋ ಹೋಗ್ತೀವಿ ಗೈಸ್. ಇವಾಗ ಫಸ್ಟ್ ಇಲ್ಲಿ ಕೇಕ್ ಶೋ ಐತೆ, ಆನಂತರ ಫ್ಲವರ್ ಶೋ. ಬಿಕಾಸ್ ಫಸ್ಟ್ ಬಿಸಿಲಲ್ಲಿ ಒಣಗಕ್ಕೆ ಆಗಲ್ಲ ಫ್ಲವರ್ ಶೋ ಹೋಗ್ಬಿಟ್ಟು, ಅದಕ್ಕೆ ಒಳಗಡೆ ಅಲ್ವಾ ಕೇಕ್ ಶೋ ಇರೋದು. ಆಮೇಲೆ ಫ್ಲವರ್ ಶೋ ಹೋಗೋದಂತ ಫಸ್ಟ್ ಕೇಕ್ ಶೋ ಹೋಗ್ಬಿಡ್ತೀವಿ ಬೆಳಗ್ಗೆ. ಪಾರ್ಕಿಂಗ್ ಎಲ್ಲಿ ಪಾಪ? ಪಾರ್ಕಿಂಗ್ ಟಿಕೆಟ್ ಇಸ್ಕೋಬಹುದು. ಎಷ್ಟು ಟಿಕೆಟ್? ಆನ್ಲೈನ್ ಪೇಮೆಂಟ್ ಆಯ್ತಾ? ನಮ್ ಬಾಸ್ ಟಿಕೆಟ್ ತಗೋತವ್ರೆ ಇಲ್ಲಿ. ಗೈಸ್, ನಮ್ಗೆ ಎಂಟ್ರೆನ್ಸ್ ಯಾವ್ದು ಅಂತ ಗೊತ್ತಾಯ್ತಲ್ಲ, ಅಲ್ಲಿಗೆ ಎಕ್ಸಿಟ್ ಹತ್ರ ಹೋಗ್ಬಿಟ್ಟಿದ್ವಿ. ಇವಾಗ ಎಕ್ಸಿಟ್ ಹತ್ರ ಹೋಗ್ಬಿಟ್ಟಿದ್ವಿ. ದಸರಾ ಕೇಕ್ ಶೋ 2025. ಹೆವಿ ಬಿಸಿಲು, ಒಂದೊಂದ್ಸಲ ಕೂಲ್ ಆಗುತ್ತೆ, ಒಂದೊಂದ್ಸಲ ಹೈ ಪಿಕ್ಚರ್ ಹೈ ಎಲ್ಲ ಹೋಗ್ಬಿಡುತ್ತೆ. ಹೌದು. ಇಲ್ಲಿ ಏನೇನೋ ಐಟಮ್ಸ್ ಮಾಡ್ಕವ್ರೆ, ಬಂದವ್ರು ತಗೊಳ್ಳಿ ಅಂತ. ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆಲ್ಲ ಹೆಣ್ಮಕ್ಳು ಫೇವರೇಟ್. ಅದನ್ನ ನೋಡ್ಲಾ? ಇಲ್ಲಿರೋದೆಲ್ಲ ನೀನೇನು ನೋಡೋದ್ ಬಿಡ, ಫಸ್ಟ್ ಕೇಕ್ ನೋಡೋದು. ಪ್ಲೀಸ್, ಅದು ಕೇಕ್ ಕೇಕ್ ತರನೇ ಡಿಸೈನ್ ಮಾಡ್ಬಿಟ್ಟವ್ರೆ ಇದೆಲ್ಲ. ಟಿಕೆಟ್ ಒಳಗಡೆ ಹೋಗೋದು ಇವಾಗ. ಫಸ್ಟ್ ಎಂಟ್ರಿ ಆಯ್ತಿದಂಗೆ ಮೈಸೂರು ಪ್ಯಾಲೇಸ್. ಅರಮನೆ. KRS ಡ್ಯಾಮ್. ದೊಡ್ಡ ಗಡಿಯಾರ ಇದು, ಕ್ಲಾಕ್ ಟವರ್. ಅಂಬಾರಿ ಹೊತ್ಕೊಂಡ್ ಬರೋದಕ್ಕೆ ಆ ತರ ಮಾಡವ್ರೆ ಕೇಕಲ್ಲಿ. ಟೈಗರ್ ಮಾಡೋರ್ ಪಾಪ. ಅಲ್ಲ ಒಂಚೂರು ಡ್ಯಾಮೇಜ್ ಆಗ್ತಾರ ಹೆಂಗ್ ಮಾಡೋರು? ಹೌದು, ಒಂಚೂರು ಡ್ಯಾಮೇಜ್ ಆಗೈತೆ. ಹೆಂಗಾದ್ರೆ ಹಿಂಗ್ ಡ್ಯಾಮೇಜ್ ಆಗಲ್ಲ ನೋಡು. ಕರಡಿ ಏನೋ ಗುರಾಯಿಸ್ತಾ ಐತೆ, ಏನ್ ಕೇಳು ನೋಡು. ನಮ್ಮ ಮುಂದಿನ ಚೆನ್ನಾಗ್ ನೋಡ್ಕೊಳ್ಳ ಅಂತ. ಜಿಂಕೆ ಜಿಂಕೆನೂ ನೋಡ್ತಾ ಐತೆ. ಅದು ನಾನು ನೀನು, ಹೆಣ್ಜಿಂಕೆ ಗಂಡ್ಜಿಂಕೆ. ಹೆಣ್ಜಿಂಕೆ ಗೈಸ್, ಒಂದು ಗಂಡ್ಜಿಂಕೆ ನಾನು ಪಾಪ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದೊಡ್ಡದಾಗಿ ಕೇಕ್ ತರ ಮಾಡ್ಬಿಡವ್ರಿ, ಸಗಲಾಗಿ ಡಿಸೈನ್ ಮಾಡವ್ರ. ಅಲ್ಲಿ ಕಾಲ್ ಇದೆ ಅಲ್ವಾ ಕುದುರೆಗೆ, ಗೊತ್ತಿಲ್ಲದೇನೋ. ಅಷ್ಟೊಂದು ಸುಮ್ಮನೆ ಸುತ್ತ ಇರ್ತದಲ್ಲ ಎಲ್ಲಾರು ಕರ್ಕೊಂಡು, ಅದಕ್ಕೆ
ತುಂಬ ಬೇರೆ ನನ್ ಪಕ್ಕ ಬಂದು ನಿಂತ್ಕೊಬಿಡ್ತು. ಟಿಕೆಟ್ ತಗೊಂಡ್ ಬರಕೋದು ಆಗ್ಲೇ ತಗೋಬಿಟ್ಟ ಒಂದ್ ನಿಮಿಷದಲ್ಲಿ. ಓ ಮೈ ಗಾಡ್. ರೆಡಿ, ಬನ್ನಿ ಇವಾಗ ಫ್ಲವರ್ಸ್ ಹೆಂಗಿದೆ ಅಂತ ತೋರಿಸ್ತೀವಿ, ಹೊರಗಡೆ ಹೋಗೋಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ. ಸೂರ್ಯ ನಾನು ನನ್ನ ಸೂರ್ಯಕಾಂತಿ. ಸಾಂಗ್ ಆಡಕ್ ಬರಲ್ಲ, ತಿಳ್ಕೊಬಿಡಿ ನೀವೆಲ್ಲ ಆಯ್ತಾ. ನನ್ನ ಸೂರ್ಯಕಾಂತಿ. ಸೂರ್ಯಕಾಂತಿ ನಾನು ನನ್ನ ಸೂರ್ಯ ನೀನು, ನೀನ್ ಎತ್ತಾಗೋದ್ರು ಎತ್ತ ಕಡೆ ತಿರುತ್ತೀನಿ ನಾನು. ಒಮ್ಮೆಲೆ ನೋಡ್ಕೊ ಹೋಗ್ಬೇಕು ಅಂತ ಕೇಳಬಾರ್ದು. ಉಗ್ರೋಗಿರುತ್ತೆ ಅನ್ಸುತ್ತೆ. ಏನ್ ಪೋಸ್ಗಳು, ಫೋಟೋ ಕೊಡ್ತಾರದು, ನಾನು ಕೊಡ್ತೀನಿ. ಇಲ್ಲಿ ಬನ್ನಿ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ, ಯಾವ್ದು ಟಚ್ ಮಾಡಕ್ ಇದು ಯಾರು ಅವಾಗ್ಲೂ ಫ್ಲವರ್ಸ್ ತುಂಬಾ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿರುತ್ತೆ, ಎಷ್ಟೋ ಶ್ರಮಗಳಿರುತ್ತೆ ಈ ರೀತಿ ಎಲ್ಲಾ ಮಾಡ್ಬೇಕು, ಈ ರೀತಿ ಕಾಣ್ಬೇಕು ಅಂದ್ರೆ. ಸೊ ಬನ್ನಿ ನೋಡಿ, ಎಂಜಾಯ್ ಮಾಡಿ, ಫೋಟೋ ತಗೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ, ಬಟ್ ಯಾವ್ದು ಟಚ್ ಮಾಡಕ್ ಹೋಗ್ಬೇಡಿ. ಇಷ್ಟ ಆಯ್ತು ನಾನೇ ಟಚ್ ಮಾಡಿದೀನಿ, ಅದಕ್ಕೆ ಹೇಳ್ತಾ ಇರೋದು. ಇಷ್ಟ ಆಯ್ತು ಅಂತ ಯಾವ್ದು ಟಚ್ ಮಾಡಿದ್ರೆ ನೀಟಾಗಿ ನೋಡ್ಕೊಂಡು ಹೋಗಿ ಎಲ್ರು. ಮೇಬಿ ಹುಷಾರಿಲ್ಲ, ನಂಗೆ ಕೋಲ್ಡ್ ಆಗೈತೆ, ಮತ್ತೆ ನಾಳೆ ಇಂಟರ್ನೆಟ್ ಐತೆ, ಏನ್ ಮಾಡೋದು ಎತ್ ಮಾಡೋದು ಅಂತ ಗೊತ್ತಾಯ್ತಲ್ಲ ಗೈಸ್ ನಂಗೆ. ಈಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೊಸ ಹೊಸ ಹೂಗಳೆಲ್ಲ ಹಾಕಿ ರೆಡಿ ಮಾಡ್ತಾವ್ರೆ. ಗೈಸ್ ಇವಾಗ ಅಂದ್ರೆ ಬಾಡೋದಿದ್ದಲ್ಲ ಮೊದ್ಲು, ಅವನ್ನ ತೆಗ್ದಾಕ್ಬಿಟ್ಟು ಮತ್ತೆ ಹೊಸ ಮಾಡ್ತಾ ಇರೋದು. ಫಸ್ಟ್ ಎಲ್ಲೋ ಕಲರ್ ಹಾಕಿರೋದು ಅನ್ಸುತ್ತೆ ಪಾಪಣಿ. ಎಲ್ಲೋ ಫಸ್ಟ್ ಎಲ್ಲೋ ಹಾಕಿರೋದು. ನೋಡಿ ಗೈಸ್, ಇದು ಒಂಥರ ಊಟಿ ವೈಬ್ಸ್ ಕೊಡ್ತಾ ಐತೆ. ಅಲ್ಲಿ ಊಟಿಲಿ ಹಿಂಗೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಇದೇ ತರ ಇರೋದು. ಸ್ಟೆಪ್ ಬೈ ಸ್ಟೆಪ್ ಇಲ್ಲ, ಡೌನ್ ಅಲ್ಲದೆ. ಬಟ್ ಹೆಂಗೋ ಗೈಸ್ ಚಾಮುಂಡೇಶ್ವರಿ ತಾಯಿ ನೋಡಿ ಗೈಸ್, ಸಕ್ಕತ್ತಾಗಿದೆ. ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ. ಹೆಣ್ಮಕ್ಳು ಇದ್ದೀರಲ್ಲ, ನೀವು ಬಸ್ನಲ್ಲಿ ಎಲ್ಲಿ ತಿರುಗಾಡಿದ್ರು ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ಬಸ್ನಲ್ಲಿ ಫ್ರೀ, ಮಹಿಳೆಯರಿಗೆ ಮಾತ್ರ. ಯಾಕೆ ಯಾಕೆ ಆಟ್ಲೆ ಏನ್ ಗೊತ್ತಾ ಇಲ್ಲಿ ನೋಡಿ, ರಮ್ಯ ಅನ್ಕೊಬಿಟ್ಟೆ ನಾನು ಅನ್ಕೋತಿರೋದ್ನ. ಎಲ್ಲ ಸೀಟಲ್ಲೂ ಅವರು ಲೇಡೀಸ್ ಕೂರಿಸ್ಬಿಟ್ಟವ್ರೆ, ಫೋಟೋ ಹಾಕ್ಬಿಟ್ಟು ಸಾಕಾದಂಗ್. ಅನ್ನಭಾಗ್ಯ, ಅಯ್ಯೋ ಅನ್ನಭಾಗ್ಯ ಕೊಟ್ಟವ್ರು ನೋಡಿ. ಗೃಹ ಜ್ಯೋತಿ, ಇಲ್ಲಿ ಫ್ರೀ ಬಸ್ಸು. 50 ರೂಪಾಯಿ ಟಿಕೆಟ್ ಒಬ್ರಿಗೆ. ಇಲ್ಲಿಗೆ ಚಿಕ್ಕ ಮಕ್ಳಿಗೆ 25 ರೂಪಾಯಿ ಅನ್ಸುತ್ತೆ, ದೊಡ್ಡವ್ರಿಗೆ 50 ರೂಪಾಯಿ. ಚೆನ್ನಾಗೈತೆ, ನೀವು ವರ್ತ್ ಕೊಡ್ಬೋದು, ಏನಿಲ್ಲ. ಬಟ್ ಕೇಕ್ ಶಾಪ್ ಕೊಟ್ಟವ್ರು 60 ರೂಪಾಯಿ, ಅದು ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಗೆದ್ದಿರೋದ್ರಲ್ಲಿ ಇವ್ರದ್ದೇ ಮೇಲ್ಗೈ ಆಪರೇಷನ್ ಸಿಂಧೂರು, ಅದನ್ನು ಶೋ ಮಾಡೋರು ಇಲ್ಲಿ ಫ್ಲವರ್ ಶೋ ಅಲ್ಲಿ ನೋಡ್ತಿರೋದು. ಕ್ಯಾಪ್ಟನ್ಸ್ ಕ್ಯಾಪ್ಟನ್ಸ್ ಆಗಿ ಮುಂದುವರಿಸಿ ಯುದ್ಧ ಗೆಲ್ಸಿರೋದು ಪಾಕಿಸ್ತಾನದ ಆಪರೇಷನ್ ಸಿಂಧೂರಲ್ಲಿ. ಆನೆ ಹತ್ರ ಬಂದಿದೆ, ಆನೆ ಮೇಲೆ ಅಂಬಾರಿ ಮಾಡವ್ರೆ ಇಲ್ಲಿ. ನಾವು ಸಾಕು, ನಾವು ಹೋದ್ರೆ ಕುತ್ಕೊಂಡೇ ಬಿಡ್ತೀವಿ, ಒಳಗಡೆ ನೀರೊಳಗಡೆ ಹೋಗ್ಬಿಡ್ತೀವಿ. ಅರ್ಧ ಅಡಿನೂ ಇಲ್ಲ ನೀರು, ಒಂದು 4 ಇಂಚ್ ಐತೆ ಅಷ್ಟೇ. ಸೈಕ್ಲ್ಗಳಿಗೆ ಈ ತರ ಕೊಟ್ಬಿಟ್ರೆ ಸಗದಾಗ ಆಟ ಆಡ್ತಾವ ಮಾತ್ರ. ಅದು No more shortcuts. New life, new beginning.